ಅವರೆಲ್ಲರೂ ಅವ್ರಿಗೆ ಗೌರವ ಕೊಡುವಂಥ ಅನಿವಾರ್ಯತೆಯಲ್ಲಿ ನಿರ್ಮಾಣ ಆಗಿಬಿಟ್ಟದೆ ಬಿಹಾರದಲ್ಲಿ. ಹೀಗಾಗಿ ಈ ಸಲ ಅದನ್ನು ಮುರಿದು ಹೋಗಿಬೇಕಪ್ಪ. ನಿತೀಶ್ ಅವರನ್ನು ಸುಮ್ಮನೆ ಕಳಿಸಿಬಿಡುವಂಥ ವಿಚಾರವನ್ನು BJP ಮಾಡಿದ್ರಿಂದ ಏನೋ ಆ ಪಾರ್ಟಿ 12 ಒಂದು MP ಗಳನ್ನು ಒಡ್ಕೊಂಡು ತಮ್ಮೊಳಗೆ ತೊಗೊಂಡು ತಾವು ಸರ್ಕಾರ ರಚನೆ ಮಾಡುವಂಥ ಒಂದು ಪ್ಲ್ಯಾನ್ ಈ ನಮ್ಮ BJP ಮಾಡಿದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೇನಲ್ಲೇ ಪಾಪ ನಿತೀಶ್ ಅವರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಏನಪ್ಪ ಸಮಾಧಾನ ಪಡ್ಕೊಳ್ಳುವಂಥ ಒಂದು ನಿರ್ಣಯವನ್ನು ಇವತ್ತು BJP ಅಥವಾ NDA ಸರ್ಕಾರ ತೆಗೆದುಕೊಂಡಿಲ್ಲ, ಮೋದಿ ಸರ್ಕಾರ ತೆಗೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇವೆರಡನ್ನೂ ಹೇಗೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ವ್ಯವಹಾರ ಚತುರ್ಥಿ ಇವತ್ತು ಬೇಕಾಗಿದೆ ಓಪನ್ ಮಾಡ್ಕೊಳ್ಳೋದ್ರಾಗ. ಅದು ಯಾರಲ್ಲಿ ಇರ್ತದೆ ಅವ್ರು ಸಹಜವಾಗಿನ ಅಲ್ಲಿಯ ವಾತಾವರಣ ತಮ್ಮ ಕಡೆ ಮಾಡ್ಕೊಳ್ಳುವಂಥದ್ದು ಅಂತ. ಇವತ್ತು ಮೋದಿಯವರು ಕಾರ್ಪೊರೇಟ್ ಪರ ಇದ್ದಂಥವ್ರು, ಅದೇ ಕಾಲಕ್ಕೆ ಇವರು ಸಹಿತ ಸಾಕಷ್ಟು ವರ್ಷಗಳಿಂದ ಇವರು ಅಲ್ಲಿ ಮುಖ್ಯಮಂತ್ರಿ ಆಗೊಂಡು ಆಂಧ್ರದಲ್ಲೇ, ಅದರಲ್ಲೂ ಜಂಟಿ ಇದ್ದಂಥ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅದರ ಅಭಿವೃದ್ಧಿ ಕಾರಣೀಕರ್ತರಾದಂಥವ್ರು, ಜೊತೆಗೆ ಇವರ ರಾಜಕಾರಣದಲ್ಲಿ ಇರುವುದರಿಂದಾಗಿ ಮತ್ತು ಇಲ್ಲಿಯ ಕಾರ್ಪೊರೇಟ್ಗಳು ಸಹಿತ ಇವ್ರ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟಿದ್ದರಿಂದಾಗಿ ಇದು ಒಂದು ರೀತಿ ಇವರಿಗೆ ಲಾಭ ಆಗಲಿಕ್ಕತ್ತದೆ. ಹೀಗಾಗಿ ನಮ್ಮ ನಾಯ್ಡು ಅವರ ಆಂಧ್ರ ಪ್ರದೇಶ ಈ ಬಿಹಾರ್ಗಿಂತಲೂ ಉತ್ತಮವಾದ ಸ್ಥಿತಿಗೆ ಬಂದು ನಿಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಅಮರಾವತಿಯನ್ನು ಸಹಿತ ಭಾಳ ಸುಂದರವಾಗಿ ಅಲ್ಲಿ ಕೇವಲ ಏನಪ್ಪ ಅಮರಾವತಿಯಲ್ಲಿ ನ್ಯಾಯಾಂಗನೂ ಅಲ್ಲೇ ಮಾಡಲಿಕ್ಕಿದ್ದಾರೆ ಸ್ಟೇಟಿದ್ದು, ಮುಂದೆ ಅಲ್ಲೇ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಅಂದ್ರೆ ವಿಧಾನಸೌಧನ ಅಲ್ಲೇ ಕಟ್ಕೊಳ್ಳುವಂಥದ್ದು ಎಲ್ಲನೂ ಒಂದೇ ಕಡೆ ಮಾಡುವಂಥ ಒಂದು ಪ್ರಯತ್ನ ನಡೆಸಿದ್ದಾರೆ ಅಮರಾವತಿಯಲ್ಲೇ. ಹೀಗಾಗಿ ಅಮರಾವತಿಗೆ ಎಷ್ಟು ದುಡ್ಡು ಹಾಕಿದ್ರು ಸಾಲೋದಿಲ್ಲ ಅಂತ ತಿಳ್ಕೊಂಡು ಮ್ಯಾಕ್ಸಿಮಮ್ 2-2.5 ಲಕ್ಷ ಕೋಟಿ ರೂಪಾಯಿಗಳ ಲಾಭ ಹೊಡ್ಕೊಳ್ಳೋದಕ್ಕಾಗಿ ಅವ್ರ ಮಿನಿಸ್ಟರ್ಶಿಪ್ ಕಡೆ ಆಗಿರ್ಬೋದು, ಸಭಾಪತಿ ಕಡೆ ಆಗಿರ್ಬೋದು ಮನಸ್ಸು ಕೊಟ್ಟಿಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ಲಿಕ್ಕತ್ತದ. ಆದರೆ ಅದ ಸ್ಥಿತಿ ಇವತ್ತು ನಮ್ಮ ನಿತೀಶ್ ಕುಮಾರ್ ಅವ್ರದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಅವರು ಏನೋ ಪ್ರಭಾವ ಮಾಡ್ಲಿಕ್ಕೆ ನೋಡಿದರು, ಪ್ರಚಾರ ಮಾಡ್ಲಿಕ್ಕೆ ನೋಡಿದರು, ಪ್ರಶ್ನೆ ಮಾಡ್ಲಿಕ್ಕೆ ನೋಡಿದ್ರು, ಯಾಕೋ ನಡೀತಾ ಇಲ್ಲ. ಅದಕ್ಕೆ ಕಾರಣ ಇಷ್ಟ ಅವರಲ್ಲಿ 12 ಏನು MP ಗಳಿದ್ದಾರೆ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಮೋದಿಯವ್ರ ಕಡೆ ವಾಲುವಂಥ ಸಾಧ್ಯತೆಗಳು ಇರೋದ್ರಿಂದಾಗೆ ನಿತೀಶ್ ಅವರು ಯಾವ ರೀತಿಯಾಗಿ ಹೋಗ್ಬೋದು, ಹೆಜ್ಜೆ ಇಡಬೇಕು ಅನ್ನುವಂಥದ್ದು ಆ ಚಿಂತನೆಯಲ್ಲಿದ್ದಾರೆ ಅಂತೇಳಿ ಅನ್ನಿಸ್ತಾ ಇದೆ, ಕೇಳಿ ಬರ್ತಾ ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ನಿತೀಶ್ ಅವ್ರಿಗೆ ದೊಡ್ಡ ಏನಪ್ಪ ಅಂದ್ರೆ ವೈರಿಯಾಗಿ ಬೆಂಬತ್ತಿದ್ದು ಫೂಲ್ಗಳು ಬೆಳಗಿದವು. ಅದು ಫೂಲ್ ಅಂದ್ರೆ ಗೊತ್ತಾಗ್ತದೆ, ಬ್ರಿಡ್ಜಸ್ ಅಲ್ಲೇ ಗಂಟಕಿ ನದಿ ಆಗಿರ್ಬೋದು, ದೊಡ್ಡ ದೊಡ್ಡ ನದಿಗಳಿದ್ದಾವೆ, ಇಲ್ಲಂತಲ್ಲ. ಬಿಹಾರದಲ್ಲೇ, ಉತ್ತರ ಪ್ರದೇಶ ಬಿಹಾರದಲ್ಲೇ ಉತ್ತರ ಭಾರತದ ದೊಡ್ಡ ನದಿಗಳೆಲ್ಲ ಹರ್ಕೊಂಡು ಹೋಗ್ತಾ ಇದ್ದಾವೆ. ಅದರಿಂದ ಫೂಲ್ಗಳು ನಿಲ್ತಾ ಇಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹೇಳ್ತಾ ಇದ್ದಾರೆ ಸರ್ಕಾರ ತನ್ನನ್ನು ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಜನಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಕಳೆದ ಒಂದು 15 ದಿವಸದಲ್ಲೇ ಹೆಚ್ಚು ಕಡಿಮೆ ಇವತ್ತಿನ ತನಕ 12 ಈ ಬ್ರಿಡ್ಜಸ್ ಫೂಲ್ಗಳು ಬಿದ್ದು ಹೋಗ್ತಾ ಇದ್ದಾವಂತ. ಯಾಕೆ? ಸಾಕಷ್ಟು ದುಡ್ಡು ಹಾಕ್ಯದ, ಏನೇನೋ ಆಗ್ಯದ, ಎಲ್ಲ ಮಾಡಿದ ಮೇಲೆ ದೊಡ್ಡ ಪ್ರಮಾಣದ ಖರ್ಚು ಮಾಡಿದ ಮೇಲೂ ಯಾಕೆ ಅದಾಗ್ತಾಯಿದೆ, ಫೂಲ್ಗಳು ಯಾಕೆ ಬೀಳ್ತಾ ಇದ್ದಾವೆ? ಅದಕ್ಕೇನೋ ಒಬ್ಬರು ಶಾಸಕ ಹೇಳಿದ್ದಾರೆ BJPಗೆ ಸಂಬಂಧಿಸಿದಂಥ ಹೆಣ್ಮಗಳು, ಇಲ್ಲ ಅದು ನೀರು ಹೆಚ್ಚಾಗಿ ಮಳೆ ಹೆಚ್ಚಾಗಿ ಬಿದ್ದು ಹೋಗಿದೆ.